ಹೇ ಸೂ ಫ್ರಮ್ ಕೋಸ್ಟ್ ಚಾನಲ್ಗೆ ಸ್ವಾಗತ. ಏನು ಅನ್ಕೋತಾ ಇದ್ದೀರಾ, ಫುಟ್ಬಾಲ್ ಅಂತನಾ? ಅಲ್ಲ ರೀ, ಇದು ಚಕ್ಕೋತ ಹಣ್ಣು. ಯಾವಾಗಲೂ ಬ್ಯಾಂಗ್ಳೂರು ವ್ಲಾಗ್ ಮಾಡಿ ಮಾಡಿ ಬೇಜಾರಾಗಿತ್ತು. ನಾವು ಕೊಡಗಿಗೆ ಬಂದಾಗ ಕೊಡಗು ವ್ಲಾಗ್ ಮಾಡೋಣ ಅನ್ಕೊತಿದ್ವಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ಪೆಷಲ್ ರೇರ್ ಕೊಡಗಿನಲ್ಲಿ ಸಿಗುವಂಥ ಹಣ್ಣು ಚಕ್ಕೋತ ಹಣ್ಣಿನ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ನಾನು ಮತ್ತು ನನ್ನ ಫ್ಯಾಮಿಲಿ 1 ವೀಕ್ ಕೊಡಗಿನಲ್ಲಿ ಜಾಂಡ ಊರಿದ್ವಿ. ಸೊ ಆಗ ಓಕೆ ವ್ಲಾಗ್ ಮಾಡೋಣ ಕೊಡಗಿನಲ್ಲಿ ಅಂತ ಅನ್ನಿಸ್ತು. ಸೊ ಆಗ ನಮಗೆ ಸಿಕ್ಕಿದೆ ಚಕ್ಕೋತ ಹಣ್ಣು ಪ್ಲಕಿಂಗ್ ವ್ಲಾಗ್. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗಂತೂ ಚಕ್ಕೋತ ಹಣ್ಣನ್ನು ತಗೊಬಂದು ಮನೆಯಲ್ಲಿ ಉಪ್ಪು ಖಾರ ಹಾಕಿ ತಿಂದಿದ್ದ ನೆನಪು. ಆಫ್ಟರ್ ಲಾಂಗ್ ಟೈಮ್ ಚಕ್ಕೋತ ಹಣ್ಣು ಬಿಟ್ಟಿದ್ದನ್ನು ನೋಡಿದ್ವಿ. ಸೊ ಇದೇ ಒಳ್ಳೆ ಟೈಮ್ ಪ್ಲಕ್ ಮಾಡಿ ತಿನ್ನೋದಕ್ಕೆ ಅಂತ ಕೆಲಸಗಾರರ ಸಹಾಯದಿಂದ ಮರದಿಂದ ಚಕ್ಕೋತ ಹಣ್ಣನ್ನು ಕೊಯ್ಸ್ಕೊಂಡ್ವಿ. ಆಲ್ಮೋಸ್ಟ್ 7-8 ಚಕ್ಕೋತ ಹಣ್ಣಿತ್ತು. ಸೊ ನಾವೊಂದು 3-4 ಕೊಯ್ಸ್ಕೊಂಡ್ವಿ. ಚಕ್ಕೋತ ಮರ ಅಂತೂ ತುಂಬ ದೊಡ್ಡದಾಗಿ ಎತ್ತರದಾಗಿ ಬೆಳೆದಿತ್ತು. ಹಾಗಾಗಿ ನಮ್ಗೆ ಹತ್ತಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಕೆಲಸಗಾರರು ಬಂದ್ಬಿಟ್ಟು ಚಕ್ಕೋತ ಹಣ್ಣನ್ನು ಕೊಯ್ಯೋದಕ್ಕೆ ಹೆಲ್ಪ್ ಮಾಡಿದ್ರು. ನನ್ನ ಮಗ ಮತ್ತು ಮಗಳು ಫಸ್ಟ್ ಟೈಮ್ ಚಕ್ಕೋತ ಹಣ್ಣನ್ನು ನೋಡಿದ್ದು. ಆ ಹಣ್ಣಿನ ಸೈಜ್ ನೋಡ್ಬಿಟ್ಟು ಏನಮ್ಮ ಹೀಗಿದೆ, ಇದೇನು ಮೂಸಂಬಿನ ಕಿತ್ಲೆ ಹಣ್ಣ ಅಂತ ಕೇಳ್ತಾ ಇದ್ರು. ಚಕ್ಕೋತ ಹಣ್ಣು ಸಿಕ್ಕಿದ್ಮೇಲೆ ಅದನ್ನು ಹಾಗೆ ರಾ ತಿಂದರೆ ಏನು ಮಜಾ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಫ್ರೆಶ್ ಆಗಿರೋ ಬಾಳೆ ಎಲೆನ ತೊಗೊಬಂದ್ಬಿಟ್ಟು ಅದನ್ನು ನೀಟಾಗಿ ತೊಳೆದ್ವಿ. ಆಮೇಲೆ ನಮ್ಮ ನೆಕ್ಸ್ಟ್ ಆಪರೇಷನ್ ಚಕ್ಕೋತ ಹಣ್ಣನ್ನು ಕಟ್ ಮಾಡೋದು. ಹಣ್ಣಿನ ಸೈಜ್ ನೋಡೋದಕ್ಕೆ ಅಷ್ಟು ದೊಡ್ಡದಿದ್ರೂ ಒಳಗಡೆ ಎಸಳುಗಳು ಕಮ್ಮಿನೇ ಇರುತ್ತೆ. ಯಾಕಂತಂದರೆ ಆ ಲೇಯರೇ ಅಷ್ಟು ತಿಕ್ಕಾಗಿರುತ್ತೆ, ಸ್ಪಾಂಜಿ ಲೇಯರ್. ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ನಿಮಗೆ ಎಷ್ಟು ಹಣ್ಣು ಸಿಗುತ್ತೆ ಅಂತ ನೀವು ಮುಂದೆ ನೋಡಿ. ನಿಮಗೆ ನೋಡೋದಕ್ಕೆ ಮೂಸಂಬಿ ಹಣ್ಣಿನ ಥರ ಕಂಡ್ರೂ ಆ ಎಸಳುಗಳು ಅದರ 3 ಪಟ್ಟು ಅಥವಾ 4 ಪಟ್ಟು ದೊಡ್ಡದಾಗಿರುತ್ತೆ. ಇದರಲ್ಲಿ 2 ವೆರೈಟೀಸ್ ಬರುತ್ತೆ, ಒಂದು ಯೆಲ್ಲೋ ಕಲರಲ್ಲಿ ಮತ್ತು ಒಂದು ರೆಡ್ ಕಲರಲ್ಲಿ. ಸೊ ನಮ್ಮ ಮನೆಯಲ್ಲಿ ಇದ್ದಿದ್ದು ಯೆಲ್ಲೋ ಕಲರ್ ಚಕ್ಕೋತ. ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೋ ಅದರ ಪ್ರಿಪ್ರೇಷನ್ನು ಟೈಮನ್ನು ಅಷ್ಟೇ ಹಿಡಿಯುತ್ತೆ. ಅದು ಲೇಯರ್ ಹೊರಗಡೆ ತುಂಬ ಗಟ್ಟಿ ಇರೋದ್ರಿಂದ ತೆಗೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫೈನಲಿ ಹೊರಗಡೆ ಇರೋ ಲೇಯರ್ನ ತೆಗೆದುಬಿಟ್ಟು ಚಕ್ಕೋತ ಹಣ್ಣಿನ ತೊಳೆಗಳನ್ನ ಬಿಡಿಸೋದಕ್ಕೆ ಶುರು ಮಾಡಿದ್ವಿ. ಇದಕ್ಕೆ ನಾವು ಇನ್ನೂ ಮೆಣಸು ಮತ್ತು ಉಪ್ಪನ್ನು ಹಾಕಿಲ್ಲ. ಬಟ್ ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಿದೆ ಅಂತ. ಹಾಗೆ ತಿಂದ್ವಿ, ತುಂಬ ಸ್ವೀಟ್ ಆಗಿತ್ತು. ನಾವಂತೂ ಎಷ್ಟೋ ವರ್ಷಗಳಾಗಿತ್ತು ಅನಿಸುತ್ತೆ ಟೇಸ್ಟ್ ಮಾಡಿಬಿಟ್ಟು. ನಾವು ಬಂದಾಗೆಲ್ಲ ಅಲ್ಲಿ ಜಾಸ್ತಿ ಗಮನ ಕೊಡ್ತಿರಲಿಲ್ಲ. ಬಟ್ ಈ ಸರಿ ಚಕ್ಕೋತ ಹಣ್ಣು ತಿನ್ನಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದರಿಂದ ತಿಂದ್ವಿ. ತುಂಬ ಚೆನ್ನಾಗಿತ್ತು ಹಣ್ಣು. ಅಲ್ಲೇ ಪಕ್ಕದಲ್ಲಿದ್ದಂತಹ ಗಾಂಧಾರಿ ಮೆಣಸಿನ ಗಿಡದಿಂದ ಫ್ರೆಶ್ ಮೆಣಸಿನಕಾಯಿಗಳನ್ನ ಕಿತ್ಕೊಂಡ್ವಿ. ಅದೇ ರೀತಿ ಉಪ್ಪನ್ನು 2 ಮಿಕ್ಸ್ ಮಾಡಿ ತಿಂದ್ವಿ. ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು. ಸೊ ನಾವೇನೋ ಟೇಸ್ಟ್ ಮಾಡಿದ್ವಿ, ನಮಗೆ ಗೊತ್ತಿತ್ತು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಬಟ್ ನಮ್ಮ ಮಕ್ಕಳು ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ಅವ್ರನ್ನ ಫಸ್ಟ್ ಟೈಮ್ನ ಟೇಸ್ಟ್ ಮಾಡೋದಕ್ಕೆ ಕರ್ಕೊಬಂದ್ವಿ.
ಸ್ವಲ್ಪ ಸಾರಾಗಿರುತ್ತೆ ಬಟ್ ಅವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇರಿ. ಫ್ರೂಟ್ ಮಾತ್ರ ಸಖತ್ ಡೆಲಿಷಿಯಸ್ ಆಗಿತ್ತು, ಸ್ವೀಟ್, ಸಾಲ್ಟ್ ಮತ್ತು ಸ್ಪೈಸಿ. ಬಟ್ ಕ್ವಾಂಟಿಟಿ ತುಂಬ ಇದ್ದಿದ್ದರಿಂದ ಅವ್ರಿಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ವೀಡಿಯೋ ಪರ್ಪಸ್ ಮಾತ್ರ ಒಂದು ಎಸಳನ್ನು ತಿನ್ನಿಸ್ದೆ.